ಆಗಿದೆ, ಪೊಲೀಸ್ ಇಲಾಖೆಯಲ್ಲಿ ಆಗ್ಬೇಕಾಗಿದೆ, ಆರೋಗ್ಯ ಇಲಾಖೆಯಲ್ಲಿ ಆಗ್ಬೇಕಾಗಿದೆ, ಅಬಕಾರಿ ಇಲಾಖೆಯಲ್ಲಿ ಆಗ್ಬೇಕಾಗಿದೆ, ಎಲ್ಲ ಇಲಾಖೆಯಲ್ಲಿ ಮಾಡ್ತೀವಿ. ನಂದು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ನಮ್ಮ ರಾಜ್ಯದ ಯುವಕರಿಗೆ ಏನಿದೆ ಅಂದರೆ, ನೀವು ರೆಡಿಯಾಗಿ. ಯಾಕಂದರೆ ನಮ್ಮ ಸರ್ಕಾರ ಪಾರದರ್ಶಕತೆಯಲ್ಲಿ ವಿಶ್ವಾಸ ಇದೆ. ನಮ್ಮ ಹಿಂದಿನ ಸರ್ಕಾರ ಥರ ಮಾಡಲ್ಲ. ಇಲ್ಲಿ ಪಾರದರ್ಶಕ, ಮೆರಿಟ್ ಆ್ಯಂಡ್ ರೋಸ್ಟರ್ ವಿಲ್ ಪ್ರಿವೇಲ್. ಮೆರಿಟ್ ರೋಸ್ಟರ್ ಪ್ರಕಾರ ಭಾಳ ಪಾರದರ್ಶಕವಾಗಿ ಈ ರಾಜ್ಯದ ಮಕ್ಕಳಿಗೆ, ಯಾಕಂದರೆ ಒಂದು ವೇಳೆ ನಾವು ಸ್ಪಷ್ಟತೆಯಿಂದ ನಾವು ಒಂದು ವೇಳೆ ಇಲ್ಲಿ ಮಕ್ಕಳಿಗೆ ಒಂದು ರಿಕ್ರೂಟ್ಮೆಂಟಲ್ಲಿ ಯಾವುದೇ ಹಣದ ಒಂದು ಆಮಿಷ ಇಲ್ದೇ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ದೆನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಡೆಮೋಕ್ರಸಿ? ನಮ್ಮ ಸರ್ಕಾರ ಖಂಡಿತವಾಗಿಯೂ ಕೂಡ ಪಾರದರ್ಶಕ ರೀತಿಯಲ್ಲಿ ಇವತ್ತು ಮಕ್ಕಳಿಗೆ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥದ್ದು ಸದುದ್ದೇಶ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಕಮಿಟ್ಮೆಂಟ್, ಇಟ್ ಇಸ್ ಅವರ್ ಕಮಿಟ್ಮೆಂಟ್ ಟು ದ ಸ್ಟೇಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಅಬೈಡ್ ಬೈ ದ್ಯಾಟ್. ಗ್ಯಾರಂಟಿಗಳಿಂದ ಸರ್ಕಾರ ದಿವಾಳಿಯಾಗಿದೆ ಅನ್ನೋ ಆರೋಪ ಇದೆ. ನೋಡಿ, ದಿಸ್ ಇಸ್ ದ ಪರ್ಸೆಪ್ಷನ್ ಬೀಯಿಂಗ್ ಕ್ರಿಯೇಟೆಡ್ ಬೈ BJP. ನೋಡಿ, ನಮಗೆ ಕಾಂಗ್ರೆಸ್ ಪಾರ್ಟಿಗೆ BJP ಪಾರ್ಟಿಗೆ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇದೆ. ಅವ್ರೇನೆಂದರೆ, ನಾವು ಬಡವ್ರ ಪರವಾಗಿರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂದರೆ ಇದು ಬಡವ್ರ ಪರವಾಗಿರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಐಡಿಯಾಲಜಿ ಈಸ್ ಅಪ್ಲಿಫ್ಟಿಂಗ್ ದ ಲಾಸ್ಟ್ ಮ್ಯಾನ್ ಇನ್ ದ ಸೊಸೈಟಿ. ಸೊ ನಮ್ಮದು ಉದ್ದೇಶ ಏನಿದೆ, ಇದು ಸ್ವಾತಂತ್ರ್ಯದ ಫಲ ಕೇವಲ ಶ್ರೀಮಂತರಿಗೆ, ಸ್ವಾತಂತ್ರ್ಯ ಫಲ ಕೇವಲ ಯಾರು ಶಕ್ತಿಶಾಲಿಯಾಗಿರ್ತಾರೆ, ಯಾರು ಸಮಾಜದ ಫಲವನ್ನು ಉಂಡಿರ್ತಾರೆ ಅವ್ರಿಗೆ ಮಾತ್ರ ತಲುಪಿದೆ. ದಿಸ್ ಇಸ್ ನಾಟ್ ಟ್ರೂ ಡೆಮೋಕ್ರಸಿ. ವಿ ಶುಡ್ ಟೇಕ್ ಕೇರ್ ಆಫ್ ಅವರ್, ಯಾರು ಪಾಪ ಬಡತನದಲ್ಲಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಅವರಿಗೆ ನಾವು ಸಹಾಯ ಮಾಡ್ತಕ್ಕಂಥದ್ದು ಇವತ್ತು ಈ ಸರ್ಕಾರದ ಕರ್ತವ್ಯ ಅಂತಕ್ಕಂಥದ್ದು ನಮ್ಮ ಭಾವನೆ. ಸರ್, ಈಗ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಯೋಜನೆಗಳು ತಲುಪ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ? ಆ ರೀತಿ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪುವಂತಹ ಸಂದರ್ಭ ಇದ್ದಿದ್ರೆ ಇವತ್ತು ತಾಲೂಕಾ ಅಧಿಕಾರಿಗಳು ತಾಲೂಕಾ ಕಚೇರಿಗಳಲ್ಲಿ ಏನು ಕೆಲಸ ಇರ್ತಿರ್ಲಿಲ್ಲ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏನು ಕೆಲಸ ಇರ್ತಿರ್ಲಿಲ್ಲ, ಒಲೆದು ಸುಸ್ತಾಗ್ತಿದ್ದಾರೆ ಜನ. ಯಾರು ನೋಡಿ, ನೀವು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ. ಬಟ್ ಇನ್ ಕೇಸ್ ಆಫ್ ಗ್ಯಾರಂಟೀಸ್ ಇದು ನೇರವಾಗಿ ಯಾವುದೇ ಮಧ್ಯವರ್ತಿ ಇರಲಾರ್ದೇ DBT ಮುಖಾಂತರ ಹೋಗ್ತಾ ಇದೆ. ಸೊ ದೇರ್ ಇಸ್ ನೋ ಮಿಡಲ್ ಮ್ಯಾನ್ ಹಿಯರ್, ದೇರ್ ಇಸ್ ನೋ ಕರಪ್ಷನ್ ಹಿಯರ್. 100% ಇಟ್ ಇಸ್ ಡೈರೆಕ್ಟ್ಲಿ ಗೋಯಿಂಗ್ ಇನ್ ಟು ದ ಅಕೌಂಟ್ ಆಫ್ ದ ಬೆನಿಫಿಷರಿ. ಸೊ ವೇರ್ ಇಸ್ ದ ಕ್ವೆಶ್ಚನ್ ಆಫ್ ಅಲ್ದಾಡೋದು? ನೋಡಿ, ಸರ್ಕಾರಿ ಕೆಲಸಗಳಿಗಾಗಿ ಏನಾದರೂ ಕೆಲಸ ಮಾಡಿಸ್ಕೋಬೇಕು ಅಂತಂದ್ರೆ ಓಡಾಡುವಂತ ಪರಿಸ್ಥಿತಿ. ಪದವಿ ಮುಗಿದ ತಕ್ಷಣ ಎಷ್ಟೋ ಯುವಕರಿಗೆ ವರ್ಷಗಟ್ಟಲೆ ಕೆಲಸ. ಆರ್ ವಿ ಡಿಸ್ಕಸಿಂಗ್ ಅಬೌಟ್ ಗ್ಯಾರಂಟೀಸ್? ಯು ಸಿ, ಯು ಆರ್ ಡಿಸ್ಕಸಿಂಗ್ ಅಬೌಟ್ ಗ್ಯಾರಂಟೀಸ್. ಸೊ ಗ್ಯಾರಂಟೀಸ್ ಹ್ಯಾವ್ ಬೀನ್ ರೀಚಿಂಗ್ ದ ಪೀಪಲ್ ವಿತೌಟ್ ಎನಿ ಮಿಡಲ್ ಮ್ಯಾನ್. ಹಾಗಾಗಿ ನಮ್ಮ ಎಕ್ಸ್ಪೆಂಡಿಚರ್ ಸುಮಾರು 52,000 ಕೋಟಿ ಪ್ರತಿ ವರ್ಷ ಏನಿದೆ 100% ಆಗ್ತಾ ಇದೆ. This is itself is an example that everything is happening fine. ಆಮೇಲೆ ರಾಜ್ಯದ ಜನ ಇದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. BJP ಅವರು ಯಾಕೆ ಈ ಪರ್ಸೆಪ್ಷನ್ ಮಾಡಿದ್ರೆ ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇದರಿಂದ ಅವ್ರಿಗೆ ಪೊಲಿಟಿಕಲ್ ಬೆನಿಫಿಟ್ ಆಗ್ಬೋದು ಅಂದರೆ ದೇ ಟ್ರೈಂಗ್ ಟು ಅಪೋಸಿಟ್. ಹೇಳಿ ಬಂದು ಬೇಡ ಎಲ್ಲ ಗ್ಯಾರಂಟಿಗಳು ಬಂದ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ BJP ಅವರು. ಹೇಳಲ್ಲ, ಸುಮ್ಮನೆ ಏನದೆ ಅಭಿವೃದ್ಧಿ ಹಣ ಇಲ್ಲ ಅದು ಹೇಳಿದೆ. ನೋಡಿ, ನಮ್ಮ ರಾಜ್ಯದಲ್ಲಿ ನಾವು ಗ್ಯಾರಂಟಿನೂ ಕೊಡ್ತಾ ಇದ್ದೀವಿ, ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ, ಮತ್ತು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಇದೆ. ಸರ್, ನೀವಾದ್ರೂ ಚುನಾವಣೆ ಪೂರ್ವದಲ್ಲಿ ಗ್ಯಾರಂಟಿಗಳು ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರಿ, ಯಾವುದೇ ರೀತಿಯ ಮಾನದಂಡಗಳ ಬಗ್ಗೆ ಮಾತಾಡಲಿಲ್ಲ. ಈಗ ಅಧಿಕಾರಕ್ಕೆ ಬಂದ ಮೇಲೆ ಯಾವಾಗ ಸಮಸ್ಯೆ ಆಗ್ತಾ ಇದೆ, ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ, ನೀವು ಫಿಲ್ಟರ್ ಮಾಡ್ತಾ ಇದ್ದೀರಿ? ಯಾವುದು ಮಾಡಿಲ್ಲ. BPL ಕಾರ್ಡ್ಗಳು ರದ್ದಾಗ್ತಾ ಇದೆ. ನೋಡಿ, BPL ಕಾರ್ಡ್ ಅರ್ಹರಿಗೆ ಮಾತ್ರ ಸಿಗಬೇಕು ಅಂತ ಹೇಳ್ತಾ ಇದ್ದೀರಿ, ಟ್ಯಾಕ್ಸ್ ಪೇಯರ್ಸ್ ಇಲ್ಲ. ಓಕೆ, ಇದನ್ನೆಲ್ಲ ನೀವು ಬಿಫೋರ್ ಎಲೆಕ್ಷನ್ ಹೇಳಿಲ್ಲ. 100% ವಿ ಆರ್ ಟೋಲ್ಡ್ ವೆರಿ ಕ್ಲಿಯರ್ಲಿ. ನಾವೇನಂದ್ರೆ ಟ್ಯಾಕ್ಸ್ ಪೇಯರ್ಸಿಗೆ ಕೊಡ್ತೀವಿ ಅಂತ ನಾವು ಹೇಳಿಲ್ಲ. ಅಥವಾ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸರ್, ಈಗ ತಾಯಿಗೆ 2,000-2,500 ರೂಪಾಯಿ ದುಡ್ಡು ಬರಬೇಕು, ಅವ್ರ ಮಕ್ಕಳೇನಾದ್ರು ಟ್ಯಾಕ್ಸ್ ಪೇಯರ್ಸ್ ಇದ್ರೆ ನಿಮಗೆ ಕೊಡಲ್ಲ ಅಂತ ಹಂಗೆ ಎಲೆಕ್ಷನ್ ಗಿಂತ ಮುಂಚೆ ಹೇಳಿದ್ರೆ ನೋಡಿ, ಸುಮಾರು 30,000 ಕೋಟಿ ಪ್ರತಿ ವರ್ಷ ಗೃಹಲಕ್ಷ್ಮಿಯಲ್ಲಿ ಹೋಗ್ತಾ ಇದೆ. ದಟ್ ಮೀನ್ಸ್ ಟು ಸೇ ವಿ ಆರ್ ರೀಚಿಂಗ್ ದ ಆಲ್ ಪರ್ಸನ್ಸ್. ಆಮೇಲೆ ನೋಡಿ, ಯಾರು BPL ಕಾರ್ಡ್ ಯಾರ್ದು ರದ್ದಾಗಿದೆ ಅಂದ್ರೆ ಗವರ್ಮೆಂಟ್ ಸರ್ವೆಂಟ್. ಕೆಲವು BPL ಕಾರ್ಡ್, ಕೆಲವರಿಗೆ ಡಾಕ್ಯುಮೆಂಟೇಶನ್ ಗೆ ಕಾರ್ಡ್ ಬೇಕು ಅಂದ್ರೆ ಸಿಗ್ತಾ ಇಲ್ಲ ಸರ್. ಈಗ BPL ಕಾರ್ಡ್ ಗವರ್ಮೆಂಟ್ ಸರ್ವೆಂಟ್ ಗೆ BPL ಕಾರ್ಡ್ ಇರ್ಬೇಕಾ? ಅದು ರದ್ದಾದ್ರೆ ತಪ್ಪ? ಅದು ಗವರ್ಮೆಂಟ್ ಸರ್ವೆಂಟ್ ಗಳು ಕೇಳ್ತಾರೆ, ಕೇಳಿ, ಅದ್ ನಾವು ರದ್ದು ಮಾಡಿರೋದು ಹೇಳ್ತಾ ಇದ್ದೀನಿ. ಆಮೇಲೆ ಯಾರು ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಇದೆ, ಯಾರು ಜಮೀನ್ ಜಾಸ್ತಿ ಇದೆ, ಅವ್ರಿಗೆ ಮಾತ್ರ ರದ್ದಾಗಿದೆ ವಿನಃ ಯಾವುದೇ BPL ಕಾರ್ಡು ಅರ್ಹ ಫಲಾನುಭವಿಗೆ ರದ್ದಾಗಿಲ್ಲ. ಸರಿ, ಇಲ್ಲ, ನಾನಾಗ್ಲೇ ಒಂದು ಪ್ರಶ್ನೆ ಕೇಳ್ತಿದ್ದೆ ಮಧ್ಯದಲ್ಲಿ. ನೀವು ಹೇಳಿ, ನೀವು ಯಾವುದು? ಈ ಪದವಿ ಮುಗಿದ ತಕ್ಷಣ ವರ್ಷಾನ್ಗಟ್ಲೆ ಸಾಕಷ್ಟು ಜನ ಯುವಕರಿಗಾಗಲೇ ಉದ್ಯೋಗದ ವಿಚಾರವಾಗಿ ಖಾಲಿ ಇದ್ದಾರೆ ಸರ್. ಎಷ್ಟೋ ಜನ ಈಗ ಒಂದಷ್ಟು ಪ್ರೈವೇಟ್ ಸ್ಕೂಲ್ನಲ್ಲಿ ಓದಂಥವ್ರು ಫಾರಿನ್ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿರುವಂಥ ಯುವಕರಿಗೆ ರಾಜ್ಯದಲ್ಲೇ ಉಳಿಸ್ಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ವರ್ಷಗಳ ಕಾಲ ಸರ್ಕಾರ ಎಲ್ಲೋ ಒಂದು ಕಡೆ ನೇಮಕಾತಿ ಆಗದೆ ಇರುವಂಥ ವಿಚಾರವಾಗಿ. ನೇಮಕಾತಿ ಆಗಿಲ್ಲ ಅಂತ ಯಾರು ಹೇಳಿದ್ರು ನಿಮಗೆ? ಈಗಿರುವಂಥ
more than 40,000 recruitment has happened in our state. I can give the data. ಇನ್ನುಳಿದಂಥ ಭತ್ಯೆ ವಿಚಾರವಾಗಿ ಹಾಗೆ ಹೇಳಿ ನೀವು ಆಗಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ನಮ್ಮ ಬೇಕಿದ್ರೆ ಹಿಂದಿನ ವರ್ಷದ ನೀವು ನಮ್ಮ 3 ವರ್ಷದಲ್ಲಿ ಎಷ್ಟು ರಿಕ್ರೂಟ್ಮೆಂಟ್ ಆಗಿದೆ, ಹಿಂದಿನ 5 ವರ್ಷದಲ್ಲಿ ಎಷ್ಟು ರಿಕ್ರೂಟ್ಮೆಂಟ್ ಆಗಿದೆ, ಬೇಕಿದ್ರೆ ಯು ಕ್ಯಾನ್ ಅನಲೈಸ್. ನಮಗೆ ಯು ಹ್ಯಾವ್ ಎ ಡಾಟಾ. ನಮ್ಮ ಸರ್ಕಾರದಲ್ಲಿ ನಾವು ಅವ್ರಿಗಿಂತ ಜಾಸ್ತಿ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಸುಮಾರು 40,000 ರಿಕ್ರೂಟ್ಮೆಂಟ್ ಈಗಾಗಲೇ ಆಗಿದೆ. ಇನ್ನೂ 50,000 ಮಾಡ್ತೀವಿ ಅಂತ ಹೇಳಿದ್ವಿ. ಮುಂದಿನ ವರ್ಷನೂ 50,000 ಜಾಸ್ತಿ ಮಾಡೋ ಉದ್ದೇಶ ಇದೆ. ಅದು ಬಿಟ್ಟು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 30,000 ಪೋಸ್ಟ್ ರಿಕ್ರೂಟ್ಮೆಂಟ್ ಮಾಡೋದು ನಮ್ಮ ಉದ್ದೇಶ ಇದೆ. ದಿಸ್ ಇಸ್ ಇನ್ ಗವರ್ಮೆಂಟ್ ಸೆಕ್ಟರ್. ಇನ್ನು ಅತಿ ಶೀಘ್ರದಲ್ಲಿ ಆಗ್ಬೋದಾ ಸರ್? 100%. ಆಮೇಲೆ ದಿಸ್ ಇಸ್ ಇನ್ ಗವರ್ಮೆಂಟ್ ಸೆಕ್ಟರ್. ಅಪಾರ್ಟ್ ಫ್ರಮ್ ದ್ಯಾಟ್ ಇನ್ ಪ್ರೈವೇಟ್ ಸೆಕ್ಟರ್ ಆಲ್ಸೋ ವಿ ಆರ್ ಟ್ರೈಂಗ್ ಟು ಸ್ಕಿಲ್. ಆಮೇಲೆ ನೀವು ಯಾಕೆ ವೈ ಯು ವಾಂಟ್ ಟು ರಿಸ್ಟ್ರಿಕ್ಟ್ ಅವ್ರು? ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಮ್ಮ ರಾಜ್ಯ ಪ್ರಗತಿಪರ ರಾಜ್ಯ ಯಾಕಿದೆ ಅಂದರೆ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಇವೆ. ನಾಟ್ ಓನ್ಲಿ ಕರ್ನಾಟಕ ಇಸ್ ನಾಟ್ ದ ಡೆಸ್ಟಿನೇಷನ್. ನಾಟ್ ಇಂಡಿಯಾ ಇಸ್ ನಾಟ್ ದ ಡೆಸ್ಟಿನೇಷನ್, ವರ್ಲ್ಡ್ ಇಸ್ ದ ಡೆಸ್ಟಿನೇಷನ್. ನೋಡಿ, ನಮ್ಮ ಹತ್ರ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು. ಇಫ್ ಯು ವಾಂಟ್ ಟು ಅಡ್ರೆಸ್ ದಿಸ್ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ, ದೇ ಆರ್ 2 things ವಿ ನೀಡ್ ಟು ಅಡ್ರೆಸ್. ಫಸ್ಟ್, ನಮ್ಮ ದೇಶದಲ್ಲಿ ವಿ ಹ್ಯಾವ್ ಮಿಸ್ಡ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ವಿ ಹ್ಯಾವ್ ಮಿಸ್ಡ್, ಯಾಕಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ವೇಳೆ ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಆಗಿದ್ದಿದ್ರೆ, ಅಂದರೆ ಇಂಡಸ್ಟ್ರಿ ಬಂದಿದ್ದರೆ ಈಗ ಆಗ್ತಿತ್ತು. ಈಗ ನಮ್ಮ ಹತ್ರ ಬಂಡವಾಳ ಇಲ್ಲ. ನಮ್ಮ ಹತ್ರ ಬೇರೆ ವಿದೇಶದಿಂದ ಅಷ್ಟು ನಮಗೆ ಬರಬೇಕಾಗಿದ್ದು ಬಂಡವಾಳ ಬರ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಬಂಡವಾಳ ಹಾಕ್ತಕ್ಕಂಥದ್ದು ನಮಗೆ ಅಷ್ಟು ಕೆಪಾಸಿಟಿ ಇಲ್ಲ. ಹಾಗಾಗಿ ವಾಟ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಇಟ್? ಐ ಆಮ್ ಟೆಲಿಂಗ್ ಯು ವಾಟ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ಐ ಆಮ್ ಟೆಲಿಂಗ್ ವಾಟ್ ಇಸ್ ದ ಬೆಸ್ಟ್ ಆಪ್ಷನ್. ಐ ಆಮ್ ಗಿವಿಂಗ್ ಯು ಸೊಲ್ಯೂಷನ್, ನಾಟ್ ಟೆಲಿಂಗ್ ದ ಪ್ರಾಬ್ಲಮ್. ಐ ಡೋಂಟ್, ನನ್ನೊಂದು ನೇಚರ್ ಇದೆ, ಐ ಡೋಂಟ್ ಟೆಲ್ ದ ಪ್ರಾಬ್ಲಮ್. ಐ ಟೆಲ್ ದ ಸೊಲ್ಯೂಷನ್ ಫಾರ್ ಈಚ್ ಪ್ರಾಬ್ಲಮ್. ಇಫ್ ಐ ರೇಸ್ ಎ ಪ್ರಾಬ್ಲಮ್, ಐ ಟೆಲ್ ದ ಸೊಲ್ಯೂಷನ್ ಟು ದ್ಯಾಟ್. ಫಾರ್ ದ್ಯಾಟ್, the only solution for this is now we need to create a skilled workforce, not for the country, for the entire world. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ವಿ ಆರ್ ವಾಕಿಂಗ್ ದ ಟಾಕ್, ವಿ ಆರ್ ನಾಟ್ ಜಸ್ಟ್ ಮಾತಾಡ್ತಾ ಇಲ್ಲ. ಇವತ್ತು ನನಗೆ ಜಾಪಾನ್ ಕಾನ್ಸುಲೇಟ್ ಜನರಲ್ ಬಂದು ನನಗೆ 50,000 ನಂಗೆ ನರ್ಸಿಂಗ್ ಬೇಕು ಅಂತ ಹೇಳ್ತಾರೆ. ವಿ ಹ್ಯಾವ್ ಹೈಯೆಸ್ಟ್ ನಂಬರ್ ನರ್ಸಿಂಗ್ ಕಾಲೇಜಸ್. ಅದಕ್ಕೆ ಏನು ಬೇಕು ಅಂದರೆ ವಿ ಆರ್ ಎಸ್ಟಾಬ್ಲಿಷಿಂಗ್ ಜಾಪನೀಸ್ ಲ್ಯಾಂಗ್ವೇಜ್ ಲ್ಯಾಬ್ಸ್. ಜರ್ಮನಿಯಿಂದ ನಮಗೆ ಹ್ಯೂಜ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಜರ್ಮನಿ ಲ್ಯಾಂಗ್ವೇಜ್ ಲ್ಯಾಬ್ ಎಸ್ಟಾಬ್ಲಿಷ್ ಮಾಡ್ತಾ ಇದ್ವಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಎಸ್ಟಾಬ್ಲಿಷ್ ಮಾಡ್ತೀವಿ. ವಿ ವಾಂಟ್ ಟು ಕ್ರಿಯೇಟ್ ಎ ಸ್ಕಿಲ್ಡ್ ವರ್ಕ್ ಫೋರ್ಸ್ ಇನ್ ದ ಸ್ಟೇಟ್. ಫಾರ್ ದೆಮ್ ದ ವರ್ಲ್ಡ್ ಇಸ್ ದ ಡೆಸ್ಟಿನೇಷನ್. ಸೊ ದಿಸ್ ಇಸ್ ದ ಓನ್ಲಿ ಸ್ಕೋಪ್ ಫಾರ್ ಅಸ್. ವಿ ನೀಡ್ ಟು train skill our youngsters in such a way they can be employed anywhere in the world. They should be industry ready. They should be with upskilling, with reskilling, with the emerging technologies what the world needs. Yakandre this is going to be a very different world in another 5 years with the advent of artificial intelligence. Again aagta ide, the job roles are changing, the requirements are changing. We are ready. We are trying to cope up with the pace. So we are ready. You see, whomsoever want an employment, let them come to us. We are ready to give them a skill which is employable. Sir, this is an appeal. How do you see? You can't find a solution. We have told what solutions we have. So what is the solution? What is required? This is the solution required. At least we are addressing it. At least we are facing the problem. Nodi, now problem face ಮಾಡ್ತಾ ಇದ್ದೀವಿ. But ಇದು solution ಅಲ್ಲವಲ್ಲ sir? No, but what I'm suggesting is the solution, isn't it? ಈಗ ನೋಡಿ, ನಾವು ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ, ನಿಮಗೆ ಅಡಿಷನಲ್ ಸ್ಕಿಲ್ ಕೊಡ್ತೀವಿ. ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಇನ್ ದ ಇನ್ವೆಸ್ಟ್ಮೆಂಟ್, ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಜಾಬ್ಸ್ ಇನ್ ದ ಸ್ಟೇಟ್. ದಿಸ್ ಇಸ್ ಬಟ್ ವಾಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಡೂಯಿಂಗ್? ದೇ ಆರ್ ನಾಟ್ ಇವನ್ ರೆಡಿ ಟು ಅಕ್ನಾಲೇಜ್ ದೇರ್ ಇಸ್ ಅನ್ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ ಇನ್ ದ ವರ್ಲ್ಡ್, ಇನ್ ದ ಕಂಟ್ರಿ. ದೇ ಆರ್ ಸೈಡ್ ನಮ್ಮ ರಾಜ್ಯದಲ್ಲಿ ಈಗ ಕೌಶಲ್ಯ ಅಭಿವೃದ್ಧಿ, ವಿ ಡೋಂಟ್ ಬಿಲೀವ್ ಇಟ್. We believe in facing the problem. ಕೌಶಲ್ಯ ಅಭಿವೃದ್ಧಿ ಸಚಿವರು, ನೀವು ಕೌಶಲ್ಯಕ್ಕೆ ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ದೀರಾ, 100% ಕೊಡ್ತಾ ಇದ್ದೀರಿ ಅಂತಂದ್ರೆ ಹೇಗೆ ಅನ್ನೋಂಥದ್ದು ಒಂದು. ಈ ITI ಡಿಗ್ರಿ ಹೋಲ್ಡರ್ಸ್ ಸರ್, ITI ಮುಗಿಸ್ಕೊಂಡ್ ಬಂದ್ರೆ ಅವರಿಗೆ ಯಾವ ರೀತಿಯ ಭವಿಷ್ಯ ಇದೆ, ಯಾವ ರೀತಿಯ ಸ್ಕೋಪ್ ಇದೆ? ಎಷ್ಟು ಜನ ITI ಹೋಲ್ಡರ್ಸ್ ಹಾಗೆ ಓಡಾಡ್ತಾ ಇದ್ದಾರೆ? ನೋಡಿ, ITI ದಲ್ಲೇ ನಿಯರ್ಲಿ 40% ರಿಕ್ರೂಟ್ಮೆಂಟ್ ಇದೆ ಈಗ. ITI ಇದು ವೊಕೇಶನಲ್ ಟ್ರೈನಿಂಗ್, ಒನ್ ಆಫ್ ದ ಮೋಸ್ಟ್ ಸಾರ್ಟ್ ಆಫ್ಟರ್. ಈಗ ನಿಯರ್ಲಿ 40% ಪ್ಲೇಸ್ಮೆಂಟ್ ಇದೆ. ನಮ್ಮ ಹತ್ರ 3 ಇನ್ಸ್ಟಿಟ್ಯೂಷನ್ಸ್ ಇದೆ. ITI, ಆಮೇಲೆ KGDTI, GDTC. GDTCಯಲ್ಲಿ 100% ಪ್ಲೇಸ್ಮೆಂಟ್ ಇದೆ. ನಾವು ಎವ್ರಿ ಇಯರ್ ನಮ್ಮ ಏನು ಅಡ್ಮಿಷನ್ ಇದೆ, ಇಟ್ ಫ್ರಮ್ 2,500 ವಿ ಹ್ಯಾವ್ ಇನ್ಕ್ರೀಸ್ ಟು 6,000 ಆ್ಯಂಡ್ ವಿ ಹ್ಯಾವ್ ಎಸ್ಟಾಬ್ಲಿಷ್ 20 more GDTC ಕಾಲೇಜಸ್. ಯಾಕಂದರೆ ದಿಸ್ ಇಸ್ ಎಂಪ್ಲಾಯಬಲ್ ಸ್ಕಿಲ್ ಅಂತ ವಿ ಆರ್ ಪ್ರಮೋಟಿಂಗ್ ಇಟ್. ವಿ ಆರ್ ಇನ್ವೆಸ್ಟಿಂಗ್ ಹ್ಯೂಜ್ಲಿ. ದೊಡ್ಡ ಕಂಪನಿಗಳು ಯಾಕೆ ಬರ್ತಾ ಇಲ್ಲ ಸರ್ ನಮ್ಮ ರಾಜ್ಯಕ್ಕೆ? ನಮ್ಮ ನೋಡಿ, ಮೂಲ ಸೌಕರ್ಯಗಳು ಇಲ್ಲ ಅಂತ ಹೇಳಿ ಪಕ್ಕದ ರಾಜ್ಯಗಳಿಗೆ ಹೋಗ್ತಾ ಇವೆ. ಕೇಳಿ ಏನಾಗಿದೆ, ನಮ್ಮ ರಾಜ್ಯದಲ್ಲಿ ಬ್ಯಾಂಗ್ಳೂರ್ ಹ್ಯಾಸ್ ಗ್ರೋನ್ ಔಟ್ ಆಫ್ ಪ್ರಪೋರ್ಷನ್. ಎಲ್ಲರೂ ಎವ್ರಿಬಡಿ ವಾಂಟ್ಸ್ ಟು ಕಮ್ ಟು ಬ್ಯಾಂಗ್ಳೂರ್. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಸಾಕಷ್ಟು ಬ್ಯಾಂಗ್ಳೂರ್ ಗ್ರೋ ಆಗಿದೆ. ಇಲ್ಲಿ ದೇರ್ ಆರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ಸ್ಟಿಲ್ ಬ್ಯಾಂಗ್ಳೂರ್ ಇಸ್ ದ ಮೋಸ್ಟ್ ಸಾರ್ಟ್ ಆಫ್ಟರ್ ಡೆಸ್ಟಿನೇಷನ್. ಯಾಕೆ ಗೊತ್ತಾ? ಬಿಕಾಸ್ ವಿ ಹ್ಯಾವ್ ಅ ರೈಟ್ ಟ್ಯಾಲೆಂಟ್ ಪೂಲ್ ಹಿಯರ್, ವಿ ಹ್ಯಾವ್ ದ ರೈಟ್ ಎನ್ವೈರ್ನಮೆಂಟ್ ಹಿಯರ್.
ಸೊ ಬ್ಯಾಂಗ್ಳೂರ್ ಇಸ್ ಸ್ಟಿಲ್ ಇನ್ ದ ಕಂಟ್ರಿ. ಬ್ಯಾಂಗ್ಳೂರ್ ಯಾರು ಬಂದರೆ ಫಸ್ಟ್ ಡೆಸ್ಟಿನೇಷನ್ ಇಸ್ ಬ್ಯಾಂಗ್ಳೂರ್. ಸೊ ಅದನ್ನ ಸರ್ಕಾರ ನಿಭಾಯಿಸಕ್ ಆಗ್ತಾ ಇಲ್ವಾ? ಮಾಡ್ತಾ ಇದ್ದೀವಿ ನಾವಿದ್ದೀವಂತ ಮಾಡ್ತಾ ಇದ್ದೀವಿ. ಬೇರೆಯವರು BJP ಅವರು ನೋಡಿ, ನೀವು BJP ಟೈಮಲ್ಲಿ ಏನಾಗಿದೆ, ನಮ್ಮ ಟೈಮಲ್ಲಿ ಕ್ಯಾನ್ ಅನಲೈಸ್. ಯು ಸಿ ಅವರ್ ಗೌರ್ಮೆಂಟ್ ಈಸ್ ಆಲ್ವೇಸ್ ಫಾರ್ವರ್ಡ್ ಲುಕಿಂಗ್ ಆ್ಯಂಡ್ ವಿ ವರ್ಕ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಆ್ಯಂಡ್ ವಿ ಥಿಂಕ್